ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂಥ KRS ಜಲಾಶಯಕ್ಕೆ ನೀರಿನ ಪ್ರಮಾಣ ಅಂದರೆ ಒಳ ಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ. ನಿನ್ನೆ ಬೆಳಗ್ಗೆ 10,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇತ್ತು. ಇವತ್ತು 25,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಏನು KRS ಜಲಾಶಯ ಭರ್ತಿಯತ್ತ ಸಾಗ್ತಾ ಇರುವಂಥದ್ದು. ಸದ್ಯ ಈಗಾಗಲೇ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯದಲ್ಲಿ 107.60 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಇಂದು ಸಂಜೆ ವೇಳೆಗೆ ಒಳ ಹರಿವಿನ ಪ್ರಮಾಣ 40,000 ಕ್ಯೂಸೆಕ್ ದಾಟುವಂತಹ ಸಾಧ್ಯತೆ ಇದೆ. ಇದೇ ರೀತಿ ಒಳ ಹರಿವು ಏನಾದರೂ ಡ್ಯಾಮ್ಗೆ ಹರಿದು ಬರ್ತಾ ಇದ್ರೆ ಕೆಲವು ದಿನಗಳಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಇದು ಮಂಡ್ಯ ಭಾಗದ ರೈತರು ಹಾಗೂ ಹಳೆ ಮೈಸೂರು ಭಾಗದ ಜನರ ಅಂದರೆ ಸಂತಸಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೀರು ಒಳಗಡೆ ಅಂದ್ರೆ ಅಲ್ಲಿವರೆಗೆ ಬೇಡ ಕಣೋ ತುದಿಗೆ.
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂಥ KRS ಜಲಾಶಯಕ್ಕೆ ನೀರಿನ ಪ್ರಮಾಣ ಅಂದರೆ ಒಳ ಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ. ನಿನ್ನೆ ಬೆಳಗ್ಗೆ 10,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇತ್ತು. ಇವತ್ತು 25,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಏನು KRS ಜಲಾಶಯ ಭರ್ತಿಯತ್ತ ಸಾಗ್ತಾ ಇರುವಂಥದ್ದು. ಸದ್ಯ ಈಗಾಗಲೇ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯದಲ್ಲಿ 107.60 ಅಡಿ ಭರ್ತಿಯಾಗಿದೆ. ಇದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಇಂದು ಸಂಜೆ ವೇಳೆಗೆ ಒಳ ಹರಿವಿನ ಪ್ರಮಾಣ 40,000 ಕ್ಯೂಸೆಕ್ ದಾಟುವಂತಹ ಸಾಧ್ಯತೆ ಇದೆ. ಇದೇ ರೀತಿ ಒಳ ಹರಿವು ಏನಾದರೂ ಡ್ಯಾಮ್ಗೆ ಹರಿದು ಬರ್ತಾ ಇದ್ರೆ ಕೆಲವು ದಿನಗಳಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಇದು ಮಂಡ್ಯ ಭಾಗದ ರೈತರು ಹಾಗೂ ಹಳೆ ಮೈಸೂರು ಭಾಗದ ಜನರ ಅಂದರೆ ಸಂತಸಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.